ಎಲ್ಲರಿಗೂ ಶರಣಾರ್ಥಿಗಳು. ನಾನೊಂದು ವಿಶೇಷವಾದ ಸಂಗತಿಯನ್ನು ಇಟ್ಟುಕೊಂಡು ತಮ್ಮ ಎದುರುಗಡೆ ಬಂದಿದ್ದೇನೆ. ಬಹುಶಃ ತಮಗೆಲ್ಲ ಗೊತ್ತಿದೆ, ಇತ್ತೀಚಿನ ದಿನಗಳಲ್ಲಿ ಈ ಸ್ವಯಂ ಘೋಷಿತ ದೇವಮಾನವರು ಮತ್ತು ಕಾರ್ಪೊರೇಟ್ ಬಾಬಾಗಳು ಹಾಗೆಲ್ಲ ನಾಯಿ ಕೊಡೆಗಳಂತೆ ಅಣಬೆಗಳಂತೆ ಯಾವ ಹಿನ್ನೆಲೆಯೂ ಇರದೆ ಬಹಳ ದೊಡ್ಡ ಮಟ್ಟದ ಆರ್ಥಿಕ ವ್ಯವಹಾರಗಳನ್ನು ನಡೆಸುವ ಆಶ್ರಮಗಳನ್ನು ಕಟ್ಟಿಕೊಂಡು ಇಡೀ ಭಾರತದ ಸಾಂಸ್ಕೃತಿಕ, ಧಾರ್ಮಿಕ, ಆರ್ಥಿಕ ಹಾಗೂ ರಾಜಕೀಯ ಕ್ಷೇತ್ರಗಳನ್ನು ನಿಯಂತ್ರಿಸ್ತಿದ್ದಾರೆ ಮತ್ತು ಭಾರತವನ್ನು ಹೇಗೆ ಒಂದು ಕೆಟ್ಟ ರಾಷ್ಟ್ರವಾಗಿ ರೂಪಿಸುವಲ್ಲಿ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಅನ್ನೋದರ ಕುರಿತು ನಾವು ತಿಳ್ಕೊಳ್ಬೇಕಾಗ್ತದೆ. ಹಾಗೆ ಕೆಲವು ಬಾಬಾಗಳ ಈ ಅವಾಂತರಗಳನ್ನು ನಾನು ತಮ್ಮೆದುರುಗಡೆ ಒಂದೊಂದಾಗಿ ಇಡ್ತಾ ಹೋಗ್ತೇನೆ. 7 ಲಕ್ಷ ರೂಪಾಯಿ ದಕ್ಷಿಣೆ ನೀಡಿದ್ರೆ ರಾಧೇಮಾ ಅನ್ನುವಂತಹ ಒಬ್ಬ ಕಾರ್ಪೊರೇಟ್ ಮಾತಾ, ಜಸ್ಬಿಂದರ್ ಕೌರ್ ಅಂತ ಆಕೆ ಹೆಸರು. ಆಕೆ ನಿಮ್ಮನ್ನು ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡು ಆಶೀರ್ವಾದ ಮಾಡಬಲ್ಲಳು. 7 ಲಕ್ಷ ರೂಪಾಯಿ ದಕ್ಷಿಣೆ ಕೊಟ್ರೆ ನೀವೇನಾದರೂ ಆ ಮಾತಾಗೆ 15 ಲಕ್ಷ ರೂಪಾಯಿ ಕಾಣಿಕೆ ನೀಡಿದರೆ ನಿಮ್ಮೊಡನೆ ಆಕೆ ಪಂಚತಾರ ಹೋಟೆಲ್ನಲ್ಲಿ ಬಂದು ನಿಮಗೆ ಆಶೀರ್ವಾದ ಮಾಡಬಲ್ಲಳು. ಇನ್ನು ನಿರ್ಮಲ್ ಬಾಬಾ ಅನ್ನುವಂತಹ ಒಬ್ಬ ಬಾಬಾ ಕೆಂಪು ಚಟ್ನಿ ಮತ್ತು ಪಾನಿಪುರಿಯಲ್ಲಿ ದೇವರ ಕೃಪಾಶೀರ್ವಾದ ತಮಗೆ ಕೊಡಿಸಬಲ್ಲ. ಹಾಗೆ ಆತ ಭಕ್ತರನ್ನ ನಂಬಿಸ್ತಾನೆ. ಇನ್ನೊಬ್ಬ ಕಾರ್ಪೊರೇಟ್ ಬಾಬಾ ಕಳೆದ 10 ವರ್ಷ ಭಾರತದ ರಾಜಕೀಯ ಕ್ಷೇತ್ರವನ್ನು ಬಳಸಿಕೊಂಡು ಆತ ಯಾವ ಮಟ್ಟದಲ್ಲಿ ಆರ್ಥಿಕವಾಗಿ ಬೆಳೆದಿದ್ದಾನೆ, ಜನರನ್ನ ಯಾವ ರೀತಿಯಾಗಿ ಆತ ಭಾರತೀಯ ಸಂಸ್ಕೃತಿ ಔಷಧಿಗಳ ಹೆಸರಿನಲ್ಲಿ ಟೋಪಿ ಹಾಕ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ನಾವು ತಿಳ್ಕೊಳ್ಬೇಕು. ಆತನ ಹೆಸರು ರಾಮದೇವ್ ಬಾಬಾ. ಯೋಗ ಅನ್ನುವ ಒಂದು ಆಂಗಿಕ ಕಸರತ್ತಿನ ಕಲೆಯನ್ನ ಒಂದು ಧರ್ಮದ ಚೌಕಟ್ಟಿಗೆ ಸಿಲುಕಿಸಿ ಒಂದು ದಂಧೆಯನ್ನು ಮಾಡಿಕೊಂಡ ಆತ ರಾಮದೇವ್ ಬಾಬಾ. ಈತ ಇಡೀ ಆಧುನಿಕ ವೈದ್ಯ ವಿಜ್ಞಾನವನ್ನ ಬಾಯಿಗೆ ಬಂದ ಹಾಗೆ ಟೀಕಿಸ್ತಾನೆ. ಅದಕ್ಕಾಗಿ ಆತ ಈ ನೆಲದ ಸುಪ್ರೀಂ ಕೋರ್ಟ್ನಿಂದ ಛೀಮಾರಿ ಹಾಕಿಸ್ಕೊಂಡು ಕ್ಷಮೆ ಕೇಳಿದ್ದು ಕೂಡ ಆಗಿದೆ. ಆತ ಎಲ್ಲದಕ್ಕೂ ಆಯುರ್ವೇದವೇ ಪರಿಹಾರ ಅನ್ಕೊಳ್ತಾನೆ ಬೆಲ್ಲದ ನೀರನ್ನ ಜೇನುತುಪ್ಪ ಅಂತ ಮಾರಾಟ ಮಾಡಬಲ್ಲ. ತನಗೆ ಅನಾರೋಗ್ಯ ಆದಾಗ ಆತ ಆಧುನಿಕ ಔಷಧಗಳ ಚಿಕಿತ್ಸೆಯನ್ನು ಪಡೆಯಬಲ್ಲ, ಆಧುನಿಕ ವೈದ್ಯ ವಿಜ್ಞಾನದ ಮೊರೆ ಹೋಗಬಲ್ಲ. ಇನ್ನೊಬ್ಬ ಇದ್ದಾನೆ ಬಾಬಾ. ದಕ್ಷಿಣ ಭಾರತದಲ್ಲಿ ಅನೇಕ ಬಗೆಯ ಜನರನ್ನ ಮೋಸಗೊಳಿಸ್ತಕ್ಕಂಥದ್ದು. ಕಾವೇರಿ ಉಳಿಸಿ ಆಂದೋಲನ, ಅದಕ್ಕೆ ಜನರಿಂದ ದುಡ್ಡನ್ನು ಎತ್ತೋದು, ದೇವಸ್ಥಾನಗಳ ಖಾಸಗೀಕರಣ ಆಗಬೇಕು ಅಂತ ಒಂದು ಅಭಿಯಾನ ಮಾಡೋದು, ಅಲ್ಲಿ ದುಡ್ಡು ಎತ್ತೋದು, ಹೀಗೆ ಮಾಡುವಂಥ ಜಗ್ಗಿ ವಾಸುದೇವನ್. ಈತ ಕೂಡ ಯೋಗ ಮತ್ತು ಧ್ಯಾನಗಳು ಎಲ್ಲಾ ರೋಗಗಳನ್ನು ಗುಣಪಡಿಸ್ತವೆ ಅಂತ ಹೇಳ್ತಾ ತನಗೆ ಮೊನ್ನೆ ಮೆದುಳಿನಲ್ಲಿ ರಕ್ತಸ್ರಾವ ಆದಾಗ ದೊಡ್ಡ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಆಧುನಿಕ ಔಷಧಗಳ ಚಿಕಿತ್ಸೆಯನ್ನು ಪಡಿತಾನೆ. ಕೆಲವು ಮಠಾಧೀಶರು ಸ್ತ್ರೀಯರು ಏನು ಭಕ್ತಿಯರಾಗಿ ಬರ್ತಾರೋ ಅವರನ್ನ ನಾನು ರಾಮನ ಅವತಾರ ಅಂತ ನಂಬಿಸಿ ರಾಮ ಕಥಾ ಹೇಳ್ತಾನೆ, ಆ ಹೆಣ್ಣು ಮಕ್ಕಳನ್ನ ಲೈಂಗಿಕವಾಗಿ ವಂಚಿಸುವ, ದುರುಪಯೋಗ ಪಡಿಸಿಕೊಳ್ಳುವ ಕೆಲಸವೂ ಕೂಡ ಮಾಡಿದ್ದು ಭಾರತದ ಇತಿಹಾಸದಲ್ಲಿ ದಾಖಲಾಗಿದೆ. ಇನ್ನು ಕಬೀರದಾಸರನ್ನು ಪರಬ್ರಹ್ಮನೆಂದು ನಂಬುವ ರಾಮ್ಪಾಲ್ ಬಾಬಾ ತಾನು ಸ್ನಾನ ಮಾಡಿದ ನೀರನ್ನು ಭಕ್ತರಿಗೆ ಕುಡಿಸಿ ಆಶೀರ್ವದಿಸುವ ಒಂದು ಕೆಟ್ಟ ಪರಂಪರೆಯನ್ನು ಭಾರತದಲ್ಲಿ ಹುಟ್ಟು ಹಾಕದವನು. ಇನ್ನು ಬಾಬಾ ಲೇಖರಾಜ್ ಅವರ ಮಾತುಗಳೇ ನಿಜವಾದ ಭಗವದ್ಗೀತೆ ಅಂತ ನಂಬಿಸ್ತಾ ದೇವರನ್ನು ಒಂದು ಬಿಂದು ರೂಪ ಅಂತ ಹೇಳುವ ಬ್ರಹ್ಮಕುಮಾರಿಗಳು. ಈ ಬ್ರಹ್ಮಕುಮಾರಿಗಳು ಹಾಗೆಲ್ಲ ಏನೇನೆಲ್ಲ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಬಹಳ ವಿವರವಾಗಿ ನಾನು ಇನ್ನೂ 18 ವಿಡಿಯೋಗಳು ಕೂಡ ಮಾಡಬಹುದು. ಇನ್ನು ಮನೆಯಲ್ಲಿ ತಂದೆ ತಾಯಿಯ ಅತ್ತೆ ಮಾವರ ಸೇವೆ ಮಾಡದಂಥ ಅನೇಕ ಸೊಸೆಯಂದರು ಮತ್ತು ಹೆಣ್ಣುಮಕ್ಕಳು ರಾಮ್ ರಹೀಂ ಬಾಬಾನ ಸೇವೆಗೆ ಹೋಗೋದನ್ನು ನೀವು ನೋಡಿದ್ದೀರಿ. ಅಂಥವರ ಸ್ಥಿತಿ ಇವತ್ತು ಏನಾಗಿದೆ ಅನ್ನೋದು ಕೂಡ ದೃಷ್ಟಾಂತಗಳು ಮತ್ತು ಘಟನೆಗಳು ನಡೆದು ಹೋಗಿದ್ದಾವೆ. ಈ ಬಾಬಾ ಭಕ್ತರ ಪಪ್ಪ ಅಂತ ಹೇಳಲಾಗ್ತದೆ. ಇನ್ನು ರಾಧಾಸ್ವಾಮಿ ಬಾಬಾ ಕಡೆಯವರಂತೂ ತಮ್ಮ ಗುರುಗಳೇ ಜಗತ್ತಿನ ಮಾಲೀಕರು, ದೇವರು ಅಂತ ಜನರನ್ನ ನಂಬಿಸಿ ಸುಲಿಗೆ ಮಾಡೋದನ್ನು ಕೂಡ ನಾವು ನೋಡಿದ್ದೇವೆ. ಇನ್ನು ನಿರಹಂಕಾರಿಗಳು ಅಂತ ಒಂದು ಗುಂಪಿದೆ. ಆ ನಿರಹಂಕಾರಿಗಳು ಭಕ್ತರ ಉದ್ಧಾರ ಮಾಡುವುದಾಗಿ ಹೇಳ್ತಾ ಕೋಟ್ಯಾಂತರ ಮೌಲ್ಯದ ಕಾರಿನಲ್ಲಿ 250 ಸ್ಪೀಡಲ್ಲಿ ಚಲಿಸಿ ಭಯಂಕರವಾದ ಅಪಘಾತದಲ್ಲಿ ಹೋಗೋದನ್ನು ಕೂಡ ನಾವು ನೋಡಿದ್ದೇವೆ. ಭಕ್ತರಿಗೆ ಪರಮಾತ್ಮನ ದರ್ಶನ ಮಾಡಿಸುವ ಭರವಸೆಗಳನ್ನು ನೀಡ್ತಾ
ಇವರು ಹೇಗೆ ಕೊನೆಯಾದರು ಅನ್ನೋದು ಕೂಡ ನಾವು ನೋಡಿದ್ದೇವೆ. ಇದರ ಜೊತೆಗೆ ಇನ್ನೂ ಅನೇಕ ಬಾಬಾಗಳಿದ್ದಾರೆ. ಭಸ್ಮವನ್ನು ಬಂಗಾರ ಮಾಡಿ ಭಕ್ತರಿಗೆ ಕೊಡ್ತಕ್ಕಂಥ ಜಾದುಗಳು ಮಾಡುವವರು, ಮೋಟ್ರ್ ಬೈಕ್ನಲ್ಲಿ ಚಹಾ ಅಥವಾ ನೀರನ್ನು ಹಾಕಿ ಡೀಸೆಲ್ ಬದಲಿಗೆ ಪೆಟ್ರೋಲ್ ಬದಲಿಗೆ ಗಾಡಿಗಳನ್ನು ಚಲಿಸುವಂತೆ ಮಾಡುವ ಬಾಬಾಗಳು, ಈ ಬಗೆಯ ಅನೇಕ ಮೌಢ್ಯಗಳನ್ನು ಜನಮನದಲ್ಲಿ ಬಿತ್ತುವ ಬಾಬಾಗಳು, ಮಾತಾಗಳು. ಕೆಲವರಿಗೆ ಇದರಲ್ಲಿ Z+ ಭದ್ರತೆ ಕೂಡ ಸರ್ಕಾರ ಒದಗಿಸಿದೆ. ಅನೇಕ ಜನ ಬಾಬಾಗಳು ಸ್ತ್ರೀಲೋಲರಾಗಿದ್ದು ಸ್ತ್ರೀಯರನ್ನು ದುರುಪಯೋಗ ಮಾಡಿಕೊಂಡು ಲೈಂಗಿಕವಾಗಿ ಅತ್ಯಾಚಾರವನ್ನು ಎಸಗಿದಂಥ ಪ್ರಕರಣಗಳು ಕೂಡ ನಡೆದಿವೆ, ಕೋರ್ಟ್ಗಳಲ್ಲಿದ್ದಾವೆ. ಕೆಲವರಿಗೆ ಶಿಕ್ಷೆ ಕೂಡ ಆಗಿದ್ದನ್ನು ತಾವು ನೋಡ್ತೇವೆ. ಇಷ್ಟೆಲ್ಲ ಆದಾಗ್ಯೂ ಕೂಡ ಇಂಥ ಆಶ್ರಮಗಳು ಮತ್ತು ಬಾಬಾಗಳು ಹುಟ್ಟುವ ಸಂಖ್ಯೆ ಕಡಿಮೆ ಆಗಿಲ್ಲ. ಇದು ದುರಂತದ ಸಂಗತಿ. ಈ ರೀತಿ ಮೋಸ ಹೋಗ್ತಾ ಇದ್ರೂ ಕೂಡ ಹೊಸ ಹೊಸ ಬಾಬಾಗಳಿಗೆ ಮತ್ತಷ್ಟು ಹೊಸ ಹೊಸ ಭಕ್ತರು ಹುಟ್ಟೋದು ಕೂಡ ಕಡಿಮೆಯಾಗಿಲ್ಲ. ಇದನ್ನು ನಾವು ಸಾಂಪ್ರದಾಯ, ಇದರ ವಿರುದ್ಧ ಮಾತಾಡದವರೆಲ್ಲ ಸಾಂಪ್ರದಾಯದ ವಿರೋಧಿಗಳು ಅನ್ನುವ ಹಣೆಪಟ್ಟಿ ಹಚ್ಚುವ ಸಾಂಪ್ರದಾಯವಾದಿಗಳು ಈ ರೀತಿಯ ಬಾಬಾಗಳನ್ನು, ಆಶ್ರಮಗಳನ್ನು ಸೃಷ್ಟಿಸುವ ಮೂಲಕ ಭಾರತವನ್ನು ನೈತಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ, ಆರ್ಥಿಕವಾಗಿ ದುರ್ಬಲಗೊಳಿಸುವ ಹುನ್ನಾರದವರು ಅನ್ನೋದು ಎಲ್ಲಿವರೆಗೂ ಜನ ತಿಳ್ಕೊಳ್ಳೋದಿಲ್ವೋ, ಜನರು ಎಲ್ಲಿವರೆಗೂ ಪ್ರಜ್ಞಾವಂತರಾಗುವುದಿಲ್ಲವೋ ಭಾರತವನ್ನು ಈ ಗಿಡುಗುಗಳಿಂದ ರಕ್ಷಿಸುವುದು ಬಹಳ ಕಠಿಣವಾದ ಕಾರ್ಯ ಅಂತ ನನಗನ್ನಿಸ್ತದೆ. ಜನರು ಯಾವಾಗ ಜಾಗೃತರಾಗ್ತಾರೋ ಗೊತ್ತಿಲ್ಲ. ಶರಣಾರ್ಥಿ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೆ ಎಲ್ಲರೂ ನೋಡುತ್ತೀರಿ. ನೋಡಿದಾದ ಮೇಲೆ ಈ ವಿಡಿಯೋಗಳನ್ನು ನೀವಷ್ಟೇ ನೋಡಿ ಮರೆತು ಬಿಡದೆ ನಿಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರಿಗಳಿಗೂ ಹಂಚಿಕೊಳ್ಳುವುದನ್ನು ಮರೆಯದೆ ನನ್ನ ಈ ಚಾನಲ್ನಲ್ಲಿ ಬರತಕ್ಕಂಥ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ಗೆ ಸದಸ್ಯರಾಗುವ ಮೂಲಕ ಚಾನಲನ್ನು ಬಲಪಡಿಸುವ ಕಾರ್ಯ ಮಾಡ್ತಾ ಹೋದರೆ ನಾನು ಕೂಡ ಅನೇಕ ನಿಗೂಢವಾಗಿ ಮರೆಯಾದ ವಿಷಯಗಳು ತಮ್ಮೆದುರುಗಡೆ ಇಡ್ತಾ ಹೋಗ್ತೇನೆ. ಎಲ್ಲರಿಗೂ ಶರಣ.